ಹೆಂಗೆ ಸಾಧ್ಯ ಆಯಿತು ಸರ್ ಮೋಸ ಮಾಡೋಕ್ಕೆ? ಆಣೆ ಮಾಡಿದರು, ಪ್ರಮಾಣ ಮಾಡಿದ್ರು, ನೀನೇ ಸರ್ವಸ್ವ ಅಂತ ಹೇಳಿದರು, ಜೀವನ ಪೂರ್ತಿ ನೀನು ಬಿಟ್ಟರೆ ಬದುಕೇ ಇಲ್ಲ ಅಂತ ಹೇಳಿದರು. ಹೆಂಗೆ ಸರ್ ಸಾಧ್ಯ ಇದು? ನಾನು ನಂಬಲ್ಲ ಅದನ್ನು. ಅವ್ರು ಮಾಡಿಲ್ಲ. ಈ ಭ್ರಮೆನಲ್ಲಿ ಇರಬೇಡಿ. ನಿಮಗೆ ಇಷ್ಟ ಇಲ್ಲ ಅದರಿಂದ ಹೊರಗಡೆ ಬರೋಕ್ಕೆ, ನೀವೇ ನಿಮ್ಮ ಮೈಂಡ್ ಸೆಟ್ಟಿಗೆ ಹೇಳ್ತಿದ್ದೀರಾ ನನ್ನ ಕೈಲಿ ಆಗ್ತಿಲ್ಲ ಅಂದಾಗ ಹೇಗೆ ತಾನೇ ಬ್ರೈನ್ ವರ್ಕ್ ಮಾಡೋಕ್ಕೆ ಹೇಗೆ ತಾನೇ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ? ಅದು ಮೋಸ ಮಾಡಿದಂಥ ವ್ಯಕ್ತಿನ ಮರೆಯೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ನೀವು ಈ ತಪ್ಪುಗಳನ್ನು ಮಾಡ್ತಿದ್ದೀರಾ, ಈ 3 ತಪ್ಪುಗಳನ್ನು ಮಾಡ್ತಿದ್ದೀರಾ ಅಂತ ಅರ್ಥ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಮನದ ಮಾತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ನೋಡಿ, ಮೋಸ ಹೋಗಿರ್ತೀವಿ. ಸೊ ಮೋಸ ಹೋದ್ಮೇಲೆ ಆ ವ್ಯಕ್ತಿಗಳನ್ನು ಮರೆಯೋದು ತುಂಬ ಕಷ್ಟ ಆಗುತ್ತೆ. ಅಣ್ಣ ನನ್ನ ಕೈಲಿ ಆಗ್ತಿಲ್ಲ, ಸಾಯಬೇಕು ಅನ್ನಿಸ್ತಾ ಇದೆ, ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ, ಗುಳಿಗೆಗಳನ್ನು ತೊಗೊಂಡಿದ್ದೀನಿ, ಎಲ್ಲ ಡಾಕ್ಟ್ರುಗಳಿಗೆ ಹತ್ರ ಮೀಟ್ ಮಾಡಿದ್ದೀನಿ, ದೇವರಿಗೆ ಹರಕೆ ಹೊತ್ಕೊಂಡಿದ್ದೀನಿ, ಆಗ್ತಿಲ್ಲ ಅಂತ ಹೇಳ್ತಾರೆ. ಬಟ್ ನೀವೇನು ತಪ್ಪು ಮಾಡ್ತಿದ್ರೆ ಗೊತ್ತಾ? ಇಲ್ಲಿ ಆ ತಪ್ಪುಗಳನ್ನು ಅರ್ಥ ಮಾಡಿಸ್ಲಿಕ್ಕೆ, ರೀಕಾಲ್ ಮಾಡಲಿಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಎಸ್, ನೀವು ವಿಡಿಯೋಗೆ ಸಣ್ಣದಾಗಿ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆಫ್ಟರ್ ನನ್ನ ಪಾಯಿಂಟ್ಸ್ ಎಲ್ಲ ಹೇಳಿದ ಮೇಲೆ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರಾಗಿದ್ದರೆ, ಓಕೆನಾ? ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ, ನಿಮಗೆ ಇಷ್ಟ ಇಲ್ಲ ಅದರಿಂದ ಹೊರಗಡೆ ಬರೋಕ್ಕೆ ಅಂತ ಒಂದು ಸೂಚನೆ ಮಾಡುತ್ತೆ. ನೋಡಿ, ಯಾವ ವ್ಯಕ್ತಿ ಮೋಸ ಹೋಗ್ತಾನೆ, ಮೋಸ ಹೋದ ಮೇಲೆ ಅವನಿಗೆ ಮರೆಯೋಕ್ಕಾಗ್ತಿಲ್ಲ ಅಂತ ಇದರ ಅರ್ಥ ಏನು? ಅರ್ಥ ಏನು ಇದ್ರದ್ದು? ನಾನು ಕೇಳ್ತಿರೋದು ಯಾರೆಲ್ಲ ನೋಡ್ತಿದ್ರಲ್ಲ, ನಿಮಗೆ ಇಷ್ಟ ಇಲ್ಲ ಅದರಿಂದ ಹೊರಗಡೆ ಬರೋಕ್ಕೆ, ನೀವೇ ನಿಮ್ಮ ಮೈಂಡ್ ಸೆಟ್ಟಿಗೆ ಹೇಳ್ತಿದ್ದೀರಾ ನನ್ನ ಕೈಲಿ ಆಗ್ತಿಲ್ಲ ಅಂದಾಗ ಹೇಗೆ ತಾನೇ ಬ್ರೈನ್ ವರ್ಕ್ ಮಾಡೋಕ್ಕೆ ಹೇಗೆ ತಾನೇ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ? ಅದು ಆಗುತ್ತೆ ಅಂದಾಗ 100 ಯೋಚನೆ ಬರುತ್ತೆ ತಲೆಗೆ. ಏನು ಮಾಡಬೇಕು, ಏನು ಎತ್ತ ಒಂದು 100 ಐಡಿಯಾಸ್ ಬರುತ್ತೆ. ಮರೆಯೋಕ್ಕೆ ಏನು ಮಾಡಬೇಕು ಅಂತ. ಎಕ್ಸಾಂಪಲ್ ನೋಡಿ, ಒಂದಿನ ಕೆಲಸ ಮಾಡ್ತಿದ್ದೀರಾ, ಆ ಕೆಲಸದ ಮಧ್ಯೆ 100 ಅಡೆತಡೆ ಬಂದಾಗ ಹೆಂಗೆ ಮಾಡಬೇಕು ಕೆಲಸನ, ಹೆಂಗೆ ಸರಿ ಮಾಡಬೇಕು ಅಂತ ಒಂದು ತಲೆಗೆ ಕೆಲಸ ಕೊಟ್ಟಾಗ 100 ಐಡಿಯಾಸ್ ಬರುತ್ತೆ ಕಣ್ಮುಂದೆ, 100 ಯೋಚನೆಗಳು ಬರುತ್ತೆ. ಎಷ್ಟಾರ್ನೋ ನೀವೇ ಹೇಳ್ತಿದ್ರೆ ನನ್ನ ಕೈಲಿ ಆಗ್ತಿಲ್ಲ, ನಿಮ್ಮ ಕೈಲಿ ಆಗ್ತಿಲ್ಲ ಅಂದಾಗ ಬ್ರೈನ್ ತಾನೇ ಏನು ಮಾಡಬೇಕು, ಅದು ಹೆಂಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆ? ಅದೇನು ಯೋಚನೆ ಮಾಡಲ್ಲ. ಆಗ್ತಿಲ್ಲ ಅಂದಾಗ ಅದು ಆಗೋದೇ ಇಲ್ಲ, ಕಷ್ಟ ಆಗ್ತಿರುತ್ತೆ. ಸೊ ಎಸ್, ಆಗುತ್ತೆ ಅಂತ ಹೊರಡಿ. ಆವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ತಲೆನೇ ನಿಮಗೆ ಯೋಚನೆ ಮಾಡಿ ಕೊಡೋದು. ಎಸ್, ಹಿಂಗೆ ಮಾಡಿ ಅಂತೇಳಿ. ಫಸ್ಟ್ ಪಾಯಿಂಟ್ ಏನಂದರೆ, ನಿಮಗೆ ಅದರಿಂದ ಹೊರಗಡೆ ಬರೋಕ್ಕೆ ಇಷ್ಟ ಇಲ್ಲ, ಸೊ ಅದಕ್ಕೆ ನಿಮಗೆ ಕಷ್ಟ ಆಗ್ತಿದೆ. ರೈಟ್, ಕ್ಲಾರಿಟಿ ಕೊಟ್ಟಿದ್ದೀನಿ ಫಸ್ಟ್ ಪಾಯಿಂಟಲ್ಲಿ. ಸೆಕೆಂಡ್ ಪಾಯಿಂಟ್ ನೋಡೋಣ. ಆರ್ ಯು ರೆಡಿ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ಮೋಸ ಮಾಡಿದ್ರನ್ನ ಒಪ್ಕೊಳ್ತಿಲ್ಲ ಅಂದರೆ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಅರ್ಥ. ನೋಡಿ, ಏನು ಮೋಸ ಮಾಡಿದ್ದಾರೆ ಅದು ನೀವು ಒಪ್ಕೊಳ್ತಾ ಇಲ್ಲ, ಇನ್ನೂ ಭ್ರಮೆನಲ್ಲಿದ್ದೀರಾ. ಹೆಂಗೆ ಸಾಧ್ಯ ಆಯಿತು ಸರ್ ಮೋಸ ಮಾಡೋಕ್ಕೆ? ಆಣೆ ಮಾಡಿದರು, ಪ್ರಮಾಣ ಮಾಡಿದ್ರು, ನೀನೇ ಸರ್ವಸ್ವ ಅಂತ ಹೇಳಿದರು, ಜೀವನ ಪೂರ್ತಿ ನೀನು ಬಿಟ್ಟರೆ ಬದುಕೇ ಇಲ್ಲ ಅಂತ ಹೇಳಿದರು. ಹೆಂಗೆ ಸರ್ ಸಾಧ್ಯ ಇದು? ನಾನು ನಂಬಲ್ಲ ಅದನ್ನು. ಅವ್ರು ಮಾಡಿಲ್ಲ. ಈ ಭ್ರಮೆನಲ್ಲಿ ಇರಬೇಡಿ. ಆಲ್ರೆಡಿ ಮೋಸ ಮಾಡಿ ಆಯಿತು, ಅವ್ರು ಇನ್ನೊಬ್ರೊಟ್ಟಿಗೆ ಚೆನ್ನಾಗಿದ್ದು ಆಯಿತು, ನೀವಿಲ್ಲಿ ಅರ್ಥ ಕೂತ್ಕೊಂಡಿದ್ದು ಸತ್ಯ. ಇದೆಲ್ಲ ಪ್ರಾಕ್ಟಿಕಲ್ ತಾನೇ? ಎಸ್ ಆರ್ ನೋ? ಇದೆಲ್ಲ ಪ್ರಾಕ್ಟಿಕಲ್ ವಿಚಾರ ಅಂದಮೇಲೆ ಇದು ಒಪ್ಕೊಳ್ಳಿ. ಓಕೆ, ಯಾವ ವ್ಯಕ್ತಿಗೆ ನಾನು ಏನೂ ಮಾಡಲ್ಲ, ಮುಗ್ಧ ಇನ್ನೋಸೆಂಟು, ನನಗೆ ಮೋಸ ಮಾಡಲ್ಲ ಅಂದ್ಕೊಂಡು ಅದೇ ವ್ಯಕ್ತಿ ತಾನೇ ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ಇನ್ನೊಬ್ರೊಟ್ಟಿಗೆ ಚೆನ್ನಾಗಿರೋದು. ಅದನ್ನು ಒಪ್ಕೊಳ್ಳಿ. ಯಾರೂ ನಂಬಾರ್ದು, ಎಲ್ಲ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂದಮೇಲೆ ಯಾವಾಗ ಸತ್ಯ ಒಪ್ಪಿಸ್ಕೋತಿರಲ್ಲ ಮನಸ್ಸಿಗೆ, ಅಲ್ಲೊಂದು ಧೈರ್ಯ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ. ಯಾವಾಗ ನಾವು ನೋಡಿ, ಎಕ್ಸಾಂಪಲ್, ಯಾರೋ ನಮಗೆ ತುಂಬ ಇಷ್ಟ ಆದಂಥ ವ್ಯಕ್ತಿ ಸತ್ತು ಹೋದಾಗ ತುಂಬ ಅಳ್ತೀವಿ ನಾವು. ಬಟ್ ಯಾವಾಗ ಸತ್ಯ, ಎಸ್ ನಾವು ಒಂದಿನ ಹೋಗೋರಲ್ಲ ಅನ್ನೋ ಒಂದು ಸತ್ಯ ಗೊತ್ತಾದಾಗ ಅಳು ಸ್ವಲ್ಪ ಸ್ಟಾಪ್ ಆಗುತ್ತೆ, ಮನಸ್ಸಿಗೆ ಧೈರ್ಯ ಬರುತ್ತೆ. ಇದು ರಿಯಾಲಿಟಿ. ಮನುಷ್ಯನ ಸೃಷ್ಟಿ ಆಗಿದೆ, ದೇವರು ಮಾಡಿರ್ತಕ್ಕಂಥದ್ದು ಮನುಷ್ಯನ ಸೃಷ್ಟಿ ಆಗಿದೆ. ಯಾವಾಗ ಸತ್ಯ ಒಪ್ಕೊಳ್ತೀರಿ ಆವಾಗ ನಿಮಗೆ ನಿಜವಾಗ್ಲೂ ಆ ಒಂದು ಧೈರ್ಯ ಆಟೋಮೆಟಿಕ್ಲಿ ಬರುತ್ತೆ. ಅದಕ್ಕೆ ಹೇಳ್ತಿರೋದು, ಸತ್ಯನ ಒಪ್ಕೊಳ್ಳಿ, ಭ್ರಮೆನಲ್ಲಿ ಹೋಗಬೇಡಿ. ಇನ್ನೂ ಮಾಡಿಲ್ಲ ಆ ಭ್ರಮೆನಲ್ಲಿ ಕೂತ್ಕೋಬೇಡಿ. ಓಕೆ, ಸೆಕೆಂಡ್ ಪಾಯಿಂಟ್ ಐ ಥಿಂಕ್ ಕ್ಲಿಯರ್ ಕೊಟ್ಟಿದ್ದೀನಿ, ಅದರ ಡೀಟೇಲ್ಸ್ ಹೇಳಿದ್ದೀನಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಜೀವನದ ಬಗ್ಗೆ ಸೀರಿಯಸ್ ಇಲ್ಲ ಅಂತ ಅರ್ಥ. ನೋಡಿ, ಮರೆಯೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇನ್ನೊಂದು ಹೇಳ್ತೀನಿ ನಾನು, ಜೀವನದ ಬಗ್ಗೆ ಸೀರಿಯಸ್ ಇಲ್ಲ. ಏನು ಅಂದ್ಕೊಂಡಿದ್ದೀರಾ ಲೈಫ್ ಅಂತ ಹೇಳಿದ್ರೆ? ಜಸ್ಟ್ ಕೀಪ್ ಮೂವ್ ಆನ್, ಹೋಗ್ತಿರ್ಬೇಕು, ಸಾಗ್ತಿರ್ಬೇಕು. 100 ಕಷ್ಟಗಳ ಮಧ್ಯೆ ಒಂದು ನಗು ಅಂತ ಹೇಳ್ತಾರೆ ದೊಡ್ಡವರು. 100 ವೇದನೆಗಳ ಮಧ್ಯೆ ಒಂದು ಖುಷಿ, ನಗು, ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ನಿಮಗೆ ಈಗ ಎಕ್ಸಾಂಪಲ್, ಅಳ್ತಾ ಕೂತ್ಕೋತೀರಿ, ಏನು ಸರಿ ಹೋಗುತ್ತೆ? ಈಗ ಯಾರೋ ನಿಮ್ಮನ್ನು ಬಿಟ್ಟು ಹೋದ, ಅಥವಾ ಯಾರೋ ನಿಮ್ಮನ್ನು ಬಿಟ್ಟು ಸತ್ತೋದ್ರು ಅಂದ್ಕೊಳ್ಳಿ. ಎಷ್ಟು ದಿನ ಅಳ್ತೀರಿ? 1 ದಿನ, 2 ದಿನ, 3 ದಿನ. ದಿನ ಅಳ್ತಾ ಕೂತ್ಕೊಂಡ್ರೆ ನೀವು ಬದುಕಿದ್ದೀರಲ್ಲ, ನಿಮಗೊಂದು ಹೊಟ್ಟೆ ಪಾಡಿದೆಯಲ್ಲ, ಅದನ್ನೇ ತುಂಬಿಸ್ಕೊಳ್ತೀರಿ. ಅದೇನೋ ಸಾವು ಬಂತು, ಅವರಿಗೆ ತೀರ್ಕೊಂಡು ಹೋದರು, ಅಥವಾ ಅಳೋದ್ರಿಂದ ಅವನು ವಾಪಸ್ ಬರ್ತಾನ? ಎಲ್ಲರೂ ಸೇರ್ಕೊಂಡು ಕೂತ್ಕೊಂಡು ಅಳೋಣ? ಬರಲ್ಲ. ಈಗ ಜೀವನದ ಬಗ್ಗೆ ಸೀರಿಯಸ್ ಆಗಿ, ಯಾರು ಮೋಸ ಮಾಡಿದ್ರಲ್ಲ, ನೆಕ್ಸ್ಟ್ ನಾನು ಮೋಸ ಹೋಗ್ಕೊಡ್ದು, ನಾನು ನೆಕ್ಸ್ಟ್ ಮೋಸ ಹೋಗಲ್ಲ, ಅವನು ಹಂಗೆ ನಂಬಿಸಿದ, ನನಗೆ ನೆಕ್ಸ್ಟ್ ನಂಬಲ್ಲ ನಾನು, ನನ್ನ ಬುದ್ಧಿ ನನ್ನ ಕೈನಲ್ಲಿದೆ, ನೆಕ್ಸ್ಟ್ ಹೆಂಗಿರ್ಬೇಕು ನಾನು ಕಲ್ತಿದ್ದೀನಿ. ಪ್ರತಿ ಮೋಸದಲ್ಲೂ ಒಂದು ಅನುಭವ ಒಳ್ಳೆ ಇಟ್ಟಿದ್ದಾನೆ ದೇವರು, ಆ ಅನುಭವದಿಂದ ಕಲಿಬೇಕು. ಆ ಜೀವನದ ಬಗ್ಗೆ ಸೀರಿಯಸ್ ಅಂತ ಹೇಳಿದ್ರೆ ಒಂದು ಪ್ರಾಕ್ಟಿಕಲ್ ಅರ್ಥ ಮಾಡ್ಕೊಳ್ಳಿ. ನಾವು ಕೂಡ ಪ್ರತಿದಿನ ಮೈನಸ್ ಮಾಡ್ಕೊಂಡು ಹೋಗ್ತಿದ್ದೀವಿ ನಮ್ಮ ಲೈಫಲ್ಲಿ. ದೇವ್ರು ಕೊಟ್ಟರೆ ಇಷ್ಟು ಆಯುಸ್ ಒಳಗಡೆ ಮೈನಸ್ ಆಗ್ತಿದೆ.
ಜಸ್ಟ್ ಫೋಕಸ್ ಮಾಡಬೇಕಾಗಿರೋದೇನು ನೆಕ್ಸ್ಟ್ ಓಕೆ ಇಷ್ಟು ಮೈನಸ್ ಆಗಿದೆ, ನೆಕ್ಸ್ಟ್ ಏನು ಮಾಡಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ಆ್ಯಂಡ್ ಶುಡ್ ಟೇಕ್ ಕ್ಲಾರಿಟಿ ಆನ್ ಲೈಫ್. ಕ್ಲಾರಿಟಿ ಇರಬೇಕು ನಮಗೇನು ಅಂತ ಹೇಳಿದ್ರೆ, ಏನಾರು ಅಚೀವ್ ಮಾಡೋಣ ಲೈಫಲ್ಲಿ, ಓಕೆ ಇಷ್ಟು ಸಿಕ್ಕಿದೆ ನಮಗೆ ಸಮಯ, ಅಷ್ಟರೊಳಗಡೆ ಏನಾರು ಅಚೀವ್ ಮಾಡೋಣ ಲೈಫಲ್ಲಿ. ಈ ಕ್ಲಾರಿಟಿ ಇದ್ದಾಗ ಮಾತ್ರ ನಾವು ಮುಂದೆ ಮೂವ್ ಆನ್ ಆಗ್ಲಿಕ್ಕೆ ಸಾಧ್ಯ. ಕೆಲವರಿಗೆ ಏನೂ ಗೊತ್ತಿಲ್ಲ, ಜಸ್ಟ್ ಅಳು ಡಿಪ್ರೆಷನ್ ಬಿಟ್ಟರೆ ಏನೂ ಇಲ್ಲ ಲೈಫಲ್ಲಿ. ಹಂಗೆ ಮಾಡ್ತಾ ಕೂತ್ಕೊಂಡ್ರೆ ನೀವು ಮರೆಯೋಕ್ಕಾಗೋದೇ ಇಲ್ಲ. ಕರೆಕ್ಟ್, ನೀವು ಹೇಳ್ದಂಗೆ ಮರೆಯೋಕ್ಕಾಗಲ್ಲ. ಈ 3 ತಪ್ಪು ಮಾಡ್ತಾ ಇದ್ದೀರಾ, ಸೊ ಆ ಒಂದು ಕಾರಣಕ್ಕೆ ಮರೆಯೋಕ್ಕಾಗ್ತಿಲ್ಲ. ಇನ್ನೊಂದು ಸಲ ರೀಕಾಲ್ ಮಾಡ್ತೀನಿ ಪಾಯಿಂಟ್ಸ್. ನಿಮಗೆ ಇಷ್ಟ ಇಲ್ಲ ಅದರಿಂದ ಹೊರಗಡೆ ಬರೋಕ್ಕೆ, ಅದಕ್ಕೋಸ್ಕರ ನಿಮ್ಗೆ ಮರೆಯೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಪಾಯಿಂಟ್, ಮೋಸ ಮಾಡಿರೋದನ್ನು ಒಪ್ಕೊಳ್ಳೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ಮರೆಯೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಪಾಯಿಂಟ್, ಜೀವನದ ಬಗ್ಗೆ ನಿಮಗೆ ಸೀರಿಯಸ್ ಇಲ್ಲ, ಅದಕ್ಕೆ ನಿಮ್ಗೆ ಮರೆಯೋಕ್ಕಾಗ್ತಿಲ್ಲ. ಸ್ನೇಹಿತರೆ, ಈ ಪಾಯಿಂಟ್ಸಲ್ಲಿ 3 ಪಾಯಿಂಟ್ ಇಷ್ಟ ಆಗಿದ್ರೆ 3 ಪಾಯಿಂಟ್ಸ್ ಅಂತ ಕಮೆಂಟ್ ಮಾಡಿ. ಯಾವ ಪಾಯಿಂಟ್ ಇಷ್ಟ ಆಗಿದೆ ಅದನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.